ಯಾಕೆ ಬರೀ ಗುರುಗಳು ಸರಿ ಹೋಗಬೇಕು, ಜೊತೆಗೆ ಯಾಕೆ ಗುರುಗಳಿಗೆ ದೊಡ್ಡ ಜವಾಬ್ದಾರಿ. ನಾನು ಇಲ್ಲಿ ಕೂತ್ಕೊಳ್ಬೇಕಾದ್ರೆ ನಮಸ್ಕಾರ ಮಾಡಿ ಕೂತಿದ್ದು ಅದಕ್ಕೆ. ನನ್ನ ಅಹಂಕಾರನ ನಿಮ್ಮ ಕಾಲ ಹತ್ರ ಇಟ್ಟೇ ಕೂತವನಿಲ್ಲ, ನಿಮ್ಮನ್ನು ಒಪ್ಪಿಸ್ಲಿಕ್ಕಲ್ಲ. ಅಹಂಕಾರವನ್ನು ಬಿಡೋದು ಸನ್ಯಾಸ ಅಂತ, ಅದನ್ನು ಬೆಳೆಸೋದು ಸನ್ಯಾಸ ಅಲ್ಲ, ಅದು ಸಂಸಾರ. ಅಲ್ವಾ? ನೀನು ಕೇಳ್ಬೋದು, ಹಾಗಾದರೆ ನೀವೇನು ಅಂತ. ಐ ಆಮ್ ದ ಇಂಪ್ಯೂರ್ ಆ್ಯಂಡ್ ಇಂಪರ್ಫೆಕ್ಟ್ ಮೀಡಿಯಾ ಆಫ್ ಮೈ ಲಾರ್ಡ್, ಟ್ರೈಯಿಂಗ್ ಟು ಪ್ಯೂರಿಫಿಕೇಷನ್ ವಿತ್ ಪ್ರೇಯರ್ ಆ್ಯಂಡ್ ಸರ್ವೀಸ್ ಅಂತ. ಇಟ್ ಈಸ್ ನಾಟ್ ಸನ್ಯಾಸ, ಇಟ್ಸ್ ಎ ಹ್ಯೂಮ್ಯಾನಿಟಿ. ಹಾಗಾಗಿ ನಾವು ಗುರುಗಳಂದಾಗ ನಗಾಡೋದು, ಜಗತ್ತೆಲ್ಲ ಗುರುವಾಗಿ ನಿಂತಿದೆಯಪ್ಪ ಅಂತ, ನಾನಿನ್ನು ಕಲಿತಾ ಇದ್ದೀನಿ ಅಂತ. ಅಲ್ವಾ? ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಮಾಡಿದರೆ ಗಲಾಟೆ ಇದೆಯಾ? ಗೌರವಕ್ಕೆ ಪ್ರತಿ ಗೌರವ ಕೊಟ್ಟರೆ ಗಲಾಟೆ ಇದೆಯಾ? ಮೋದಿ ಅದನ್ನೇ ಪಕ್ಷ ಬಿಟ್ಟು ಮಾತಾಡುವ. ವಾಜಪೇಯಿ ಆಗಲಿ, ಮೋದಿ ಆಗಲಿ, ಕಾಂಗ್ರೆಸ್ಸಲ್ಲಿ ಇಂದಿರಾ ಗಾಂಧಿ ಆಗಲಿ. ಇಂದಿರಾ ಗಾಂಧಿ ಟ್ರೈನ್ ಆಗಿದ್ದು ಯಾರ ಹತ್ರ? ಗಾಂಧೀಜಿ ಮತ್ತು ಆನಂದ ಮಹಿಮಾ ಗುರುಗಳಿದ್ರಲ್ಲಿ. ದೇವರಾಯ ಬಾಬಾ ಅಂತ ಒಬ್ಬರು ಯೋಗಿಗಳು ಇದ್ದರು ಅವರಿಗೆ. ನಾವು ಎಲ್ಲ ಧರ್ಮವನ್ನು ಗೌರವಿಸುವ, ಸ್ವಧರ್ಮವನ್ನು ಆಚರಣೆ ಮಾಡುವ. ಹಾಗಂತ ಡೋಂಟ್ ಮೇಕ್ ಇಂಪೋಸಿಷನ್, ಇದೇ ಶ್ರೇಷ್ಠ ಅಂತ. ಆವಾಗ ಈ ಮತಾಂತರ, ಮತ ಪ್ಲಸ್ ಅಂತರ ಬರೋದಲ್ಲಿ.